ಈ ಸಭಾಗೃಹದಲ್ಲಿ ನೆರೆದಿರುವ ಎಲ್ಲ ಹಿರಿಯರೇ, ಪ್ರಾಜ್ಞರೇ, ನಮಸ್ಕಾರ. ಇವತ್ತು ನಾನು ಮಧುಚಂದ್ರ ಎರಡು ಕವಿತೆಗಳು, ಸಲುಗೆಯ ಸಲ್ಲಾಪ ಮತ್ತೆ ನನ್ನನ್ನೆಲ್ಲ ಎನ್ನುವ ಎರಡು ಕವಿತೆಗಳನ್ನ ಇಟ್ಕೊಂಡು ಅಳಿತ ರೂಪದಲ್ಲಿ ಸೂತ್ರಪ್ರಾಯವಾದ ಕೆಲವು ಮಾತುಗಳನ್ನ ಆಡ್ತೇನೆ. ಚರ್ಚೆಯಲ್ಲಿ ಅವುಗಳ ವಿಸ್ತರಣೆಗೆ ಇನ್ನಷ್ಟು ಸಂವಾದಕ್ಕೆ ಅವಕಾಶ ಇರೋದ್ರಿಂದ ಅಂತ. ಯಾಕಂದ್ರೆ ನನ್ನೆಲ್ಲ ದೀರ್ಘವಾದ ಕಾವ್ಯಗಳು ಹೀಗೆ ಮಾಡ್ಬೋದು ಅಂತ ಕಾಣಿಸುತ್ತೆ. ಮಧುಚಂದ್ರ ಬಗ್ಗೆ ಮಾತಾಡುವಾಗ ಬೇಂದ್ರೆಯವರ ಒಂದು ಅಬ್ಸರ್ವೇಷನ್ ಇಂದ ನನ್ನ ಮಾತನ್ನ ಆರಂಭ ಮಾಡಬೇಕು ಅಂತ ಅಂದ್ಕೊಳ್ತೇನೆ. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಎರಡು ಮುಖ್ಯವಾದ ಧಾರೆಗಳಿವೆ. ಒಂದು ಭೋಗ ಸಾಧನೆಯ ಕಾವ್ಯ ಭಂಡಾರವನ್ನು ಹಿಡಿದವರ ಕಾವ್ಯಧಾರೆ, ಇನ್ನೊಂದು ಯೋಗ ಸಾಧನೆಯ ಕಾವ್ಯ ಮಾರ್ಗವನ್ನು ಹಿಡಿದವರ ಪರಂಪರೆ. ಮಧುಚಂದ್ರರು ಈ ಎರಡನೆಯ ಪರಂಪರೆಗೆ ಅಥವಾ ಎರಡನೇ ಕವಲಿಗೆ ಮಾರ್ಗಕ್ಕೆ ಸೇರಿದವರು ಅನ್ನುವ ಸಂಖ್ಯೆಯಿಂದ. ಅಷ್ಟೂ ಅಲ್ಲದೆ ಆಧುನಿಕ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಯೋಗ ಸಾಧನೆಯ ಕಾವ್ಯ ಮಾರ್ಗವನ್ನ ಅನುಸರಿಸಿದ ಅಗ್ರಗಣ್ಯರಲ್ಲಿ ಮಧುಚಂದ್ರ ಕೂಡ ಇವರು ನವೋದಯ ಕಾವ್ಯ ಮಾರ್ಗದ ಕಾಲಘಟ್ಟದಲ್ಲಿ ಬರೆಯುತ್ತಿದ್ದ ತಮ್ಮ ಸಮಕಾಲೀನ ಕವಿಗಳಿಗಿಂತ ಭಿನ್ನರಾಗಿ ನಿಲ್ಲುವ ಒಬ್ಬ ಅನುಭಾವಿ ಕವಿ. ಇವರು ನನ್ನೆಲ್ಲ ಪ್ರಕಟ ಆಗಿದ್ದು ಕವನ ಸಂಕಲನವಾಗಿ 1933ರಲ್ಲಿ. ಆದ್ರೆ ಆ ಕವಿತೆ ನನ್ನೆಲ್ಲ ಕವಿತೆ ಪ್ರಕಟ ಆಗಿದ್ದು 1931ರಲ್ಲಿ ಜಯ ಕರ್ನಾಟಕ ಪತ್ರಿಕೆ ಸಂಚಿಕೆ. ಇದೇ ಕಾಲಕ್ಕೆ ಅಥವಾ ಈ ಸಂಧಿ ಕಾಲದಲ್ಲಿ ನವೋದಯ ಮಾರ್ಗದ ಇತರೆ ಕವಿಗಳ ಮೊದಲ ಸಂಕಲನಗಳು ಪ್ರಕಟ ಆದವು. ಉದಾಹರಣೆಗೆ ಕುವೆಂಪು ಅವರ ಕೊಳಲು, ಬೇಂದ್ರೆ ಅವರ ಗರಿ, ಪೈಗಳ ಗಿಳಿವಿಂಡು, ಪುತಿನ ಅವರ ಹಣತೆ, ಹೀಗೆ ಇವರ ಸಮಕಾಲೀನರ ಮೊದಲ ಕವನ ಸಂಕಲನಗಳು ಇದೇ ಸಂಧಿ ಕಾಲದಲ್ಲಿ ಪ್ರಕಟ ಆದವು. ಹಾಗೆ ಮಧುಚಂದ್ರ ನನ್ನೆಲ್ಲ ಕವನ ಸಂಕಲನ ಕೂಡ ಒಟ್ಟು 15 ಕವಿತೆಗಳ ಒಂದು ಸಂಕಲನ, ಅದು ಕೂಡ ಪ್ರಕಟ ಆಗಿತ್ತು ಈ ಕಾಲದಲ್ಲಿ. ನವೋದಯ ಮಾರ್ಗದಲ್ಲಿ ಬರೆಯುತ್ತಿದ್ದ ಬೇಂದ್ರೆ, ಕುವೆಂಪು, ಪೈಗಳು, ಪುತಿನ ಮುಂತಾದವರಿಗೆ ಅನುಭಾವಿಕತೆ ಅನ್ನೋದು ಅವರ ಕಾವ್ಯ ಮಾರ್ಗದ ಅಥವಾ ಅವರ ಕಾವ್ಯ ಮುಖಗಳಲ್ಲಿ ಒಂದು ಮುಖ. ಅವರ ಎಲ್ಲ ಅವರ ಸಾಹಿತ್ಯ ಬರವಣಿಗೆಯ ಅಥವಾ ಕಾವ್ಯ ನಿರ್ಮಿತಿಯ ಹಲವು ಮುಖಗಳಲ್ಲಿ ಅನುಭಾವಿಕತೆ ಒಂದು ಮುಖ. ಆದ್ರೆ ಮಧುಚಂದ್ರಿಗೆ ಮಾತ್ರ ಅನುಭಾವಿಕತೆ ಅನ್ನೋದೇ ಏಕೈಕ ಮುಖ, ಅದೊಂದೇ. ಹಾಗಾಗಿ ಯೋಗ ಸಾಧನೆ ಅಥವಾ ಅನುಭಾವಿಕತೆ ಅನ್ನೋದು ಮಧುಚಂದ್ರ ಕಾವ್ಯದ ಅಡಿಗಲ್ಲೂ ಹೌದು, ಮತ್ತೆ ಅವರ ಕಾವ್ಯದ ಮಂಗಳಶುಭ ಹೌದು. ನಾನು ಹೆಸರಿಸಿದ ಉಳಿದ ಕವಿಗಳೇನಿದ್ದಾರೆ ಅವರ ಕಾವ್ಯ ಮುಂದೆ ಕೊನೆಗೊಳ್ಳೋದು ತಲುಪಲಿರುವ ಎತ್ತರದ ಬೀಜಾಂಕುರಗಳು ಅವರ ಮೊದಲ ಸಂಕಲನಗಳಲ್ಲಿ ಕಂಡ್ರೆ, ಮಧುಚಂದ್ರ ಮಟ್ಟಿಗೆ ಹೇಳೋದಾದ್ರೆ ಅವರ ನನ್ನೆಲ್ಲ ಸಂಕಲನ ಏನಿದೆ ಅದು ಅವರ ಕಾವ್ಯದ ಆದಿ ಬಿಂದುವು ಹೌದು, ಕೊನೆಯ ಬಿಂದುವು ಹೌದು. ಅಂದ್ರೆ ಅರ್ಥ ಏನು ಅಂದ್ರೆ ಸಿದ್ಧಿಯ ಶಿಖರವೂ ಹೌದು, ಮೊದಲ ಮೆಟ್ಟಿಲೂ ಹೌದು. ಈ ನೆಲೆಯಲ್ಲಿ ಗಮನಿಸುವಾಗ ನಮ್ಗೆ ಅವರ ಅನುಭಾವಿಕತೆ, ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಹೇಳ್ತೀವಿ, ಅದು ಕಾವ್ಯ ರೂಪದಲ್ಲಿ ಮೈತಳದದ್ದು ಹೇಗೆ, ಅದರ ಪ್ರಭಾವ ಪ್ರೇರಣೆಗಳೇನು ಅಂತ ಗಮನಿಸುವಾಗಲೂ ಒಂದು ಅಬ್ಸರ್ವೇಷನ್ ಅನ್ನ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಹೆಸರಿಸಿದ ಕವಿಗಳಿಗೆ ಕೆಲಮಟ್ಟಿಗಾದರೂ ಪಶ್ಚಿಮದ ಗಾಳಿ ಬೆಳಕುಗಳ ಪ್ರಭಾವ ನೇರವಾಗಿ ಇದ್ರೆ, ಮಧುಚಂದ್ರ ಮಟ್ಟಿಗೆ ದೇಶಿ ಸಂವೇದನೆಯೇ ಅವರ ಕಾವ್ಯಶಕ್ತಿಯನ್ನು ರೂಪಿಸಿದ ಮುಖ್ಯ ತತ್ವ. ಆದ್ದರಿಂದ ಅವರ ಕಾವ್ಯ ಸಂವೇದನೆ ರೂಪುಗೊಂಡಿದ್ದು ಜಾನಪದ ಸತ್ವದಿಂದ ಪುಷ್ಟಿಗೊಂಡದ್ದು ಅಂತ ಹೇಳಬೇಕಾಗುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಗೆಳೆಯರ ಗುಂಪಿನೊಂದಿಗಿನ ಅವರ ಒಡನಾಟದ ಕಾರಣವೂ ಕೂಡ ಇದೆ. ಸೊ ಇಂಥ ಮಧುಚಂದ್ರ ಕೃತಿಗೆ ಒಟ್ಟು 15 ಕವಿತೆಗಳಿದೆ. ಅಷ್ಟರಲ್ಲಿಯೇ ಅವರ ಕಾವ್ಯದ ಒಟ್ಟು ಯಶಸ್ಸನ್ನ ನಾವು ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯ. ಅವರ 2 ಕವಿತೆಗಳನ್ನ ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಇದೊಂದಿಷ್ಟು ಭೂಮಿಕೆ ಅಂತ ನಾನು ಭಾವಿಸ್ತೇನೆ.
ಎರಡು ಕವಿತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಲ್ಲ, ಸಲುಗೆಯ ಸಲ್ಲಾಪ ನನಗೆ ಅವರ ಯೋಗ ಸಾಧನೆಯ ಆರಂಭದ ಬಿಂದು ಅಂತ ಕಾಣಿಸುತ್ತೆ. ಮತ್ತೆ ನನ್ನನಲ್ಲ ಎನ್ನುವ ದೀರ್ಘಕಾವ್ಯ, ನಾನು ಅದನ್ನು ಖಂಡಕಾವ್ಯ ಅಂತ ಕರಿತೀನಿ, ಅದು ಅವರ ಯೋಗ ಸಾಧನೆಯ ಮಧ್ಯ ಬಿಂದು, ಕೊನೆಯ ಅಂತಿಮ ದರ್ಶನ ಅಲ್ಲ, ಮಧ್ಯ ಬಿಂದು. ಯಾಕಂದ್ರೆ ಯೋಗ ಸಾಧನೆಯ ಮಧ್ಯ ಬಿಂದುವಿನಲ್ಲಿ ಅಂದ್ರೆ 26ನೇ ವಯಸ್ಸಿಗೆ ನಿಂತಾಗ ಅವರಿಗೆ ಕಂಡ ದರ್ಶನವನ್ನು ನಿರೂಪಿಸಿದ್ದಾರೆ. ಅಲ್ಲಿಂದ ಮುಂದೆ ಅವರು ಮತ್ತೆ ಬರೆದ ಕವಿತೆಗಳಲ್ಲಿ ಇದರ ಕೊನೆಯ ದರ್ಶನ ಪೂರ್ಣ ರೂಪದಲ್ಲಿ ಮೈತಳದಿಲ್ಲ. ಅದು ಅವರ ಗದ್ಯ ಬರವಣಿಗೆಗಳಿದೆ ಅಲ್ಲ, ಉದಾಹರಣೆಗೆ ಬೆಳಗು, ಕಾಳರಾತ್ರಿ, ಆತ್ಮ ಸಂಶೋಧನೆ, ಆ ಗ್ರಂಥಗಳಲ್ಲಿ ಅವರ ಅನುಭವ ನಿವೇದನೆ ಆಗಿದೆ. ಆದ್ರೆ ಕಾವ್ಯ ರೂಪದಲ್ಲಿ ಮೈತಳಲಿಲ್ಲ. ಹಾಗಾಗಿ ನಾನು ಈ ಆರಂಭದ ಬಿಂದುವಾಗಿ ಸಲುಗೆಯ ಸಲ್ಲಾಪ ಮತ್ತೆ ಮಧ್ಯ ಬಿಂದುವಾಗಿ ನನ್ನಲ್ಲ ಎರಡು ಕವನಗಳನ್ನ ಇಟ್ಕೊಂಡು ಏನ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಕೆಲವು ವಿಮರ್ಶಕರು ವ್ಯಾಖ್ಯಾನಿಸಿದ ಹಾಗೆ ಮೊದಲು ಜನರ ಕಾವ್ಯಕ್ಕೆ ಅದರ ವಿಕಾಸ ಗತಿಯನ್ನು ಗಮನಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾರಲ್ಲ, ನಾನು ಏನ್ ಭಾವಿಸ್ತೇನೆ ಅಂತ ಹೇಳಿದ್ರೆ, ಈ ಎರಡು ಕವಿತೆಗಳ ಮೂಲಕ ಅವರ ಆಧ್ಯಾತ್ಮಿಕ ಸಾಧನೆಯ ವಿಕಾಸ ಕ್ರಮವನ್ನ ಅವರ ಈ ಎರಡು ಕವಿತೆಗಳು ನಿರೂಪಿಸಿರೋದ್ರಿಂದ ಅವರ ಆಧ್ಯಾತ್ಮಿಕ ಸಾಧನೆಯ ವಿಕಾಸ ಕ್ರಮವೇ ಅವರ ಕಾವ್ಯ ಸಾಧನೆಯ ವಿಕಾಸ ಕ್ರಮವೂ ಆಗಬಲ್ಲದು ಅನ್ನೋದಕ್ಕೆ ಇವೆರಡು ಪೂರಕಗಳು ಅಂತ ನಾನು ಭಾವಿಸ್ಕೊಳ್ತೀನಿ. ನೇರವಾಗಿ ನಾನು ಸಲುಗೆಯ ಸಲ್ಲಾಪವನ್ನ ಸೂಚ್ಯಾರ್ಥದಲ್ಲಿ ಸ್ವಲ್ಪ ನಿರೂಪಿಸಿ ಮುಖ್ಯ ಪದ್ಯಕ್ಕೆ ಬರ್ತೇನೆ. ಯಾಕಂದ್ರೆ ಇವರ ಆಧ್ಯಾತ್ಮಿಕ ಸಾಧನೆಯ ಮೊದಲ ಹಂತ ಹೇಗಿತ್ತು, ಅದರ ನಂತರದ ಬೆಳವಣಿಗೆ ಕ್ರಮ ಯಾವುದು ಅನ್ನೋದನ್ನ ಗುರುತಿಸೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋ ಕಾರಣ. ಮೊದಲನೇದಾಗಿ ಈ ಸಲುಗೆಯ ಸಲ್ಲಾಪ ಅನ್ನೋ ಕವಿತೆ ನಿಮ್ಗೆಲ್ಲ ಪಠ್ಯ ಇರೋದ್ರಿಂದ ನಾನು ಪಠ್ಯವನ್ನು ಬಹಳ ಕಡೆಗೆ ಉಲ್ಲೇಖ ಮಾಡದೆ ಅದರ ಒಟ್ಟು ತಾತ್ವಿಕತೆಯನ್ನ ಕೇಂದ್ರದಲ್ಲಿರಿಸಿಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅಗತ್ಯ ಬಂದಾಗಲೆಲ್ಲ ಪದ್ಯದ ಭಾಗಗಳನ್ನು ಉಲ್ಲೇಖ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಕವಿತೆ ಇದೆಯಲ್ಲ, ಸಲುಗೆಯ ಸಲ್ಲಾಪ, ದೇವರ ಅಸ್ತಿತ್ವವನ್ನ ಆಹ್ವಾನಿಸುತ್ತಾ ಹೋಗುವ ರೀತಿ ಇಲ್ಲಿ. ಈ ಆಹ್ವಾನ ಮಾಡುವಾಗ ಮಧುರಚಂದ್ರು ತಮ್ಮ ಅಂತರಂಗದ ಅಸಹಾಯಕತೆ, ಅಮಿತವಾದ ಕಳವಳವನ್ನ ಈ ಕವಿತೆಯಲ್ಲಿ ತೋರ್ಕೊಂಡಿದ್ದಾರೆ. ಕವಿತೆಯ ಕೊನೆಗೆ ಹೋಗುವ ಹೊತ್ತಿಗೆ ದುಃಖಾನುಬಂಧ ಕೋಪಾನುಬಂಧವಾಗಿ ಇಲ್ಲಿ ಮಾರ್ಪಡುವ ವರ್ಣನೆ ಕಂಡು ಬರುತ್ತೆ. ಆದ್ರೆ ಹೀಗಾಗೋದು ಪ್ರತಿಕಾರ ಮಾದರಿಯ ಸ್ವರೂಪದಲ್ಲ, ಬದಲಾಗಿ ಸಾಧಕ ಜೀವನದ ಮೊದಲ ಹೊಸ್ತಿಲಲ್ಲಿ ನಿಂತಿರುವ ಸಾಧಕನೊಬ್ಬ ದೇವರನ್ನ ಸಕೃತ ರೂಪದಲ್ಲಿ ಕಾಣಬೇಕು ಅಂತ ಇರಾದೆ ಇಟ್ಕೊಂಡಿದ್ದಾನೆ. ಆದ್ರೆ ಸಕೃತ ರೂಪದಲ್ಲಿ ದೇವರು ಕಾಣಿಸೋದಿಲ್ಲ ಅನ್ನೋದೇ ಅವನ ವ್ಯಥೆಗೆ, ತಳಮಳಕ್ಕೆ, ಅಳುವಿಗೆ ಕಾರಣ. ಸಾಧಕ ಜೀವನದ ಮೊದಲ ಅವಸ್ಥೆಯಲ್ಲಿರುವವರಿಗೆಲ್ಲ ದೇವರನ್ನ ಬೇಗ ಕಾಣಬೇಕು ಎನ್ನುವ ಹಂಬಲ ಇದೆ. ಈ ದೈವಿಕ ಅನ್ವೇಷಣೆ ಹಂಬಲ ವ್ಯಾಕುಲತೆಯಾಗಿ, ವ್ಯಥೆಯಾಗಿ, ತಳಮಳವಾಗಿ ಮಾರ್ಪಟ್ಟಿದ್ದರೆ ಒಂದು ಸೂಚನೆ ಕವಿತೆಯ ಉದ್ದಕ್ಕೂ ಕಾಣಿಸ್ತದೆ. ದೇವರನ್ನ ಕಾಣದ್ದಕ್ಕೆ ಗೋಳಿಡುವ, ಆತನ್ನೇ ಪ್ರಶ್ನಿಸುವ, ಮೂದಲಿಸುವ ಎಲ್ಲ ಹಂತಗಳು ಇಲ್ಲಿ ಬಂದು ಹೋಗುತ್ತೆ. ಕೊನೆಗೆ ಆತ್ಮಾರ್ಪಣೆಗೆ ಸಿದ್ಧವಾಗುವ ಚಿತ್ರಣವೂ ಕವಿತೆಯಲ್ಲಿದೆ. ಹೀಗಿರುವ ಈ ಇದರಲ್ಲಿ ಮತ್ತೆ ಹೀಗೆ ಆರಂಭ ಆಗುತ್ತೆ. ಎಲ್ಲೆಲ್ಲಿರುವೆಯೋ ಅಲ್ಲಲ್ಲೆಲ್ಲ ನಿನ್ನನ್ನು ಕಂಡೇನು, ಇಲ್ಲಿ ಬಿಟ್ಟಿದ್ದೆಲ್ಲಿಯೋ ಹೋದರೆ ಅಲ್ಲೇನುಂಡೇನು ಅಂತ ಶುರು ಮಾಡುವ ಕವಿತೆ ದೇವರು ಸರ್ವಶಕ್ತ, ಸರ್ವವ್ಯಾಪಿ, ಆಮೇಲೆ ಸಗುಣ, ಈ ತರದ ಎಲ್ಲ ಕಲ್ಪನೆಗಳೇನು ಪರಂಪರೆಯಿಂದ ಸಾಗಿ ಬಂದಿವೆ ಅವನ್ನೇ ದಿಟ ಎಂದು ನಂಬಿರ್ತಕ್ಕಂತಹ ಸಾಧಕ ಅಥವಾ ಜ್ಞಾನಭಿಕ್ಷು ಅವನು ಕಂಡೇ ತೀರಬೇಕು ಅನ್ನುವ ಹಠದಲ್ಲಿ ದೇವರ ಜೊತೆಗೆ ನಡೆಸುವ ಅನುಸಂಧಾನ. ಈ ಅನುಸಂಧಾನವನ್ನು ನಾನು ವೈರಭಕ್ತಿ ಅಂತ ಕರಿತೇನೆ. ಯಾಕಂದ್ರೆ ವನದಲ್ಲಿರುವ ಮನೆಯಲ್ಲಿಲ್ಲವೇ ವನಚರಣೆ ನೀನು, ಮನೆಯಲ್ಲಿದ್ದರೆ ಮತ್ತೆ ಬಯಲಿಗೆ ಬಾ ನೀನು ಅಂತ ದೇವರಿಗೆ ಸವಾಲು ಹಾಕೋದು. ಸಾಧನೆಯಿಂದಲೇ ಸಾಧಿಸಿಕೊಳ್ಳಲು ಬೇತಾಳವೇ ನೀನು, ಆದರದವನಿಗೆ ಹುಟ್ಟಿದ ನೀನು, ನಿನ್ನವನೇ ನಾನು, ನಾನೇನು ಹಾದು ಕೊಟ್ಟಿಲ್ಲಪ್ಪ, ನಿನ್ನವನೇ, ಬಾ ಶಕ್ತಿ ಇದ್ರೆ ತೋರ್ಸ್, ಬಯಲಿಗೆ ಬಾ ಅಂತ ಸವಾಲು ಹಾಕೋದಿದೆ. ನೀ ಹುಟ್ಟಿಸಿದರೆ ಹುಟ್ಟಿದೆನಲ್ಲದೆ ನನಗಿಲ್ಲಿತ್ತೇನೋ, ನೀ ಹುಟ್ಟಿಸಿದ ಹೊರಡಿ ನೋಡದಿದೆ ಗತಿ ಏನಾಗಿನ್ನೇನು, ಹೀಗೆ ಸವಾಲು ಹಾಕೋದಿದೆಯಲ್ಲ, ಇದು ನಾಸ್ತಿಕವಾದದ ನೆಲೆಯಲ್ಲಿ ನಿಂತು ಮಾತಾಡ್ತಿದ್ದಾನೆ ಈ ಸಾಧಕ ಅಂತ ಅನಿಸ್ಬಹುದು. ಸಾಧಕ ಅಂದ್ರೆ ಯಾರು ಅಲ್ಲ, ಮಧುರಚಂದ್ರ. ಅವನು ಈ ಕಾಗದ ವಸ್ತುನ ಹೊತ್ತು ನಾಯಕನ ಹೋಗು. ಹಾಗಿರೋದ್ರಿಂದ ತೀರಾ ನಿರಾಶವಾದಿಯಾಗಿ ನಾಸ್ತಿಕ ನೆಲೆಯಲ್ಲಿ ನಿಂತು ಮಾತಾಡ್ತಿದ್ದಾನೆ ಅಂತ ಮೇಲ್ನೋಟಕ್ಕೆ ತೋರಿಸ್ತದೆ. ಆದ್ರೆ ವಾಸ್ತವ ಹಾಗಿಲ್ಲ.
ಇಲ್ಲಿರುವ ಸಾಧಕ ಮಧುರಚಂದ್ರು ಆಸ್ಥೇಯವಾದಿಯೂ ಅಲ್ಲ, ನಾಸ್ತಿಕವಾದಿಯೂ ಅಲ್ಲ, ಅಗ್ನಾಸ್ಟಿಕ್, ಅಜ್ಞೇಯತಾವಾದಿ. ಆಸ್ತಿಕವಾದಿಗೂ ಒಂದು ನಂಬಿಕೆ ಇರುತ್ತೆ, ಏನಂದ್ರೆ ದೇವರು ಇದ್ದಾನೆ ಅಂತ. ನಾಸ್ತಿಕವಾದಿಗೂ ಒಂದು ನಂಬಿಕೆ ಇದೆ, ಏನಂದ್ರೆ ದೇವರು ಇಲ್ಲ ಅಂತ. ಇಬ್ಬರು ನಂಬಿಕೆ ನೆಲಗಟ್ಟಿನ ಮೇಲೆ ನಿಂತವರು. ಆದ್ರೆ ಅಜ್ಞೇಯತವಾದಿಗೆ ಇವೆರಡು ನಂಬಿಕೆ ಇಲ್ಲ. ಅವನು ಸತ್ಯವನ್ನು ಕಾಣಬೇಕು ಅಂತ ಹೊರಟವನು, ನೋಡಬೇಕು ಅದನ್ನ. ಹೀಗೆ ಹೊರಟವನು ಕಾಣದೆ ಹೋದಾಗ ವ್ಯಾಕುಲನಾಗಿ ನಾನು ಪ್ರಾಣವನ್ನೇ ಬಿಟ್ಟು ಬಿಡ್ತೇನೆ, ಇರೋದಾದ್ರೆ ನೀನು ತೋರು, ಇಲ್ಲ ಅಂದ್ರೆ ಆತ್ಮಾಹುತಿ ಮಾಡ್ಕೊಳ್ತೇನೆ ಅಂತ ಸವಾಲು ಹಾಕುವ. ಸಾವಿಗೆ ಹೆದರುವ ಹಳೆ ಹೇಳಿಯೇ ನಾನು, ಬೇಯುವೆ ನಿನಗಾಗಿ, ಈ ತರ ಎಲ್ಲ ಮಾತಾಡ್ಕೊಂಡು ಹೋಗ್ತಾನೆ ಇಲ್ಲಿನ ಸಾಲ. ಈ ತರದ ಕವಿತೆ ಇದನ್ನು ನಾನು ವೈರಭಕ್ತಿ ಅಂತ ಹೇಳುತ್ತೇನೆ. ತತ್ವ ಪದಕಾರರ ಅನುಭವ ದಾಟಿಯನ್ನ ಅನುಸರಿಸುವ ಕವಿತೆ ಇದು. ಇಲ್ಲಿನ ಬಿಗಿಯಾದ ಬಂದ, ಸರಳವಾದ ನಿರೂಪಣೆ, ಅರ್ಥಪೂರ್ಣವಾದ ಸತ್ವಪೂರ್ಣವಾದ ಭಾಷೆ ಇಲ್ಲಿದ್ರು. ಯಾವುದೇ ಉಪಮೇಯ ರೂಪಕಗಳು ಹೆಚ್ಚಾಗಿ ಬಳಕೆ ಆಗಿದ್ರು ಈ ಸಾಧಕನ ತಳಮಳ, ವ್ಯಥೆ, ವ್ಯಾಕುಲತೆ ಇವೆಲ್ಲ ನೇರವಾಗಿ ಪ್ರಕಟ ಆಗಿದೆ. ಕಲಾಕೃತಿಯ ದೃಷ್ಟಿಯಿಂದ, ಕಲಾತ್ಮಕತೆಯ ದೃಷ್ಟಿಯಿಂದ ಈ ಕವಿತೆಗೆ ಅಷ್ಟು ಬೆಲೆ ಇಲ್ಲದಿದ್ರು ಮಧುರಚಂದ್ರರ ಸಾಧಕ ಜೀವನದ ಒಂದು ಅವಸ್ಥೆಯನ್ನ ಅಥವಾ ಆರಂಭದ ಬಿಂದುವನ್ನ ಈ ಪದ್ಯ ಪ್ರತಿನಿಧಿಸುತ್ತದೆ. ಈ ವೈರಭಕ್ತಿ ಅಂತ ಏನ್ ಹೇಳಿದ್ರೆ ಈ ಸಲಿಗೆ ಸಲಾಪದಲ್ಲಿದೆ ಅಲ್ಲ, ಇದರ ಬೇರೆ ಬೇರೆ ಆಯಾಮಗಳು ನನ್ನನಲ್ಲ ಅನ್ನೋ ಅವರ ಕವಿತೆಯಲ್ಲೂ ಕೂಡ ಪ್ರಕಟ ಆಗಿವೆ ಮತ್ತೆ ಅಭಿವ್ಯಕ್ತ ಆಗಿವೆ. ಇನ್ನು ನಾನು ಈ ಕವಿತೆಯಿಂದ ಮುಂದಕ್ಕೆ ಹೋಗ್ತೇನೆ. ಆದಿ ಬಿಂದು ಹೀಗಿತ್ತು ಅವರ ಸಾಧಕ ಜೀವನದ ಮೊದಲ ಅವಸ್ಥೆ. ಈ ಅವಸ್ಥೆ ಬೇರೆ ಬೇರೆ ರೂಪಾಂತರಗಳು ನನ್ನನಲ್ಲದಲ್ಲೂ ಪ್ರಕಟ ಆಗಿದೆ. ನನ್ನನಲ್ಲ ಅನ್ನೋ ಕವಿತೆ ಏನಿದೆ ಅದು ಆತ್ಮಯೋಗದ ಖಂಡಕಾವ್ಯ. ಈ ಕಾವ್ಯದ ಒಟ್ಟು ವೈಚಾರಿಕತೆಯನ್ನು ರೂಪಿಸಿದ್ದು ಅರವಿಂದರ ಪೂರ್ಣಯೋಗ, ಉಪನಿಷತ್ತುಗಳ ದರ್ಶನ, ಆಂಡ್ರಿ ರಸೆಲ್ನ ಕ್ಯಾಂಡಲ್ ಆಫ್ ವಿಷನ್ ಅಂತ ಏನ್ ಹೇಳ್ತೀವಿ ಆ ಕೃತಿಯ ವೈಚಾರಿಕತೆ. ಹಾಗೆ ನಮ್ಮ ವಚನಕಾರರ ಆತ್ಮಶೋಧನೆ, ಜನಪದರ ನಿರಾಡಂಬರವಾದ ಆತ್ಮನಿವೇದನೆ, ಈ ಎಲ್ಲ ಸಂಗತಿ ಇವನ್ನ ನಾನು ಸೂಚ್ಯವಾಗಿ ಮಾತ್ರ ಸೂಚಿಸಿ ಮುಂದಕ್ಕೆ ಹೋಗ್ತೇನೆ. ಇವುಗಳ ಬಗ್ಗೆ ಮುಂದೆ ಏನಾದ್ರು ಚರ್ಚೆ ಮಾಡೋದಾದ್ರೆ ಆಗಲಿ ಅಂತ. ಇವೆಲ್ಲ ಒಟ್ಟು ಈ ಲೇಖಕನ ಅಥವಾ ಕವಿಯ ಕೃತಿಯ ನಿರ್ಮಿತಿಯ ಹಿಂದಿನ ವೈಚಾರಿಕತೆಯನ್ನು ರೂಪಿಸಿವೆ. ಆದ್ರೆ ಇದಕ್ಕೆಲ್ಲಕ್ಕೂ ಮಿಗಿಲಾಗಿ ಸ್ವಶೋಧನೆ, ತಾನೇ ಆ ಆಧ್ಯಾತ್ಮದ ಪ್ರಯಾಣದಲ್ಲಿ, ಇನರ್ ಜರ್ನಿ ಅಂತ ಹೇಳ್ತೀವಿ, ಅಂತರ್ಯಾನದಲ್ಲಿ ತಾನೇ ನಡೆದು ತಾನೇ ಸಾಗಿ ಅದರಲ್ಲಿ ಕಂಡುಂಡ ದರ್ಶನವನ್ನು ಕವಿ ಹೇಳಿಕೊಟ್ಟಿರೋದು ನಮಗೆ ಇಲ್ಲಿ ಮುಖ್ಯವಾಗಿ ಉಳಿಯುವಂತ ಸಂಗತಿ. ಈ ಕಾವ್ಯದಲ್ಲಿ ನಮ್ಗೆ ಒಟ್ಟು 3 ಘಟ್ಟಗಳನ್ನ ಅನುಭವದ ದೃಷ್ಟಿಯಿಂದ ಗುರುತಿಸೋದಕ್ಕಿದೆ. ಅದಕ್ಕೆ ಮೊದಲು ಹೇಳೋದಾದ್ರೆ ಇಲ್ಲೂ ಕೂಡ ಅಷ್ಟೇ, ಈ ಕಾವ್ಯಕ್ಕೂ ಮಧುರಚಂದ್ರೆ ವಸ್ತು ಹೌದು ಮತ್ತೆ ನಾಯಕನೂ ಹೌದು. ತನ್ನನ್ನ ತಾನು ಶೋಧಿಸಿಕೊಳ್ಳುವ 2 ಸ್ತರಗಳಿವೆ ಇಲ್ಲಿ. ಒಂದು ಆತ್ಮಶೋಧನೆಯ ಸ್ತರ, ಇನ್ನೊಂದು ಆತ್ಮ ನಿವೇದನೆಯ ಸ್ತರ. ಈ ಕವಿತೆ ಈ 2 ಸ್ತರಗಳ ನೆಲೆಗಟ್ಟಿನಲ್ಲಿ ಸಾಕ್ತದೆ. ಈ ಸ್ತರಗಳಲ್ಲಿ ನಮ್ಗೆ ಕಂಡುಬರುವ ಮಧುರಚಂದ್ರ ಇಲ್ಲೂ ಕೂಡ ಆಗ್ನೇಯತಾವಾದಿ. ಇಲ್ಲೂ ಕೂಡ ಮಧುರಚಂದ್ರು ಆಗ್ನೇಯತಾವಾದಿ. ಮೊದಲ ಘಟ್ಟದಲ್ಲಿ ಕವಿತೆಯಲ್ಲಿ ಒಟ್ಟು 5 ಹೆಸರಿದೆ, 5 ಭಾಗ ಇದೆ. ಮೊದಲ 3 ಭಾಗಗಳನ್ನ ಒಂದು ನೆಲೆಯಲ್ಲಿ ನೋಡಬಹುದು, ಮತ್ತೆ ಮುಂದಿನ 2 ಭಾಗ ಮತ್ತೊಂದು ಅನುಭವದ ಘಟ್ಟವನ್ನು ಪ್ರತಿನಿಧಿಸುತ್ತದೆ. ದೇವದೇವನ ಸಕೃತ್ ದರ್ಶನದ ಅಭಿಷ್ಟೆಯನ್ನ ವ್ಯಕ್ತಪಡಿಸುವುದರೊಂದಿಗೆ ಕಾವ್ಯ ಆರಂಭ ಆಗ್ತದೆ. ಆದ್ರೆ ಕಾವ್ಯ ಮುಕ್ತಾಯಗೊಳ್ಳುವ ಕೊನೆಗೆ ನಿರಾಕಾರ ರೂಪಿಯಾದ ದೇವನ ಪರಿಭಾವಿಸಿಕೊಳ್ಳುವಿಕೆಯೊಂದಿಗೆ ಕಾವ್ಯ ಕೊನೆಗೊಳ್ಳುತ್ತೆ. ಅಂದ್ರೆ ಆರಂಭದಲ್ಲಿ ನಾನು ಬೇರೆ, ದೈವಿಕತೆ ಬೇರೆ ಎನ್ನುವ ದ್ವೈತ ಭಾವದಲ್ಲಿ ನಿಲ್ಲುವ ಈ ಸಾಧಕ ಕೊನೆಗೆ ಅದ್ವೈತದಲ್ಲಿ ವಿರಮಿಸ್ತಾನೆ. ಸೊ ಇಂಥ ತಾತ್ವಿಕತೆಯ ಈ ಕಾವ್ಯ ಏನಿದೆ, ಇದರಲ್ಲಿ 3 ಘಟ್ಟಗಳನ್ನ ಪ್ರಭುಶಂಕರ್ ಗುರುತಿಸಿರೋದನ್ನು ನಾನು
ಆ, ಸಮರ್ಪಕ ಅಂತ ಗ್ರಹಿಸ್ತೇನೆ. ಮೊದಲನೇದು ಸಾಧಕ ಜೀವನದ ಮೊದಲನೇ ಘಟ್ಟದಲ್ಲಿ ವ್ಯಾಕುಲತೆ ಮತ್ತು ಉತ್ಕಟ ಹಂಬಲದ ಘಟ್ಟ ಮೊದಲನೇದು. ಮೊದಲ 1 ಮತ್ತು 2ನೇ ಎಸಳುಗಳಲ್ಲಿ ಇದು ಪ್ರಕಟ ಆಗ್ತದೆ. ಮತ್ತೆ 2ನೇ ಘಟ್ಟ ಅನುಭೂತಿಯ ಘಟ್ಟ, ಪರಮನ ಸಾಕ್ಷಾತ್ಕಾರದ ಅನುಭೂತಿ, ಇನ್ನೂ ಸಾಕ್ಷಾತ್ಕಾರ ಆಗಿಲ್ಲ. 3ನೇದು ಪರಮನ ಸಾಕ್ಷಾತ್ಕಾರದ ಘಟ್ಟ. ಈ 3 ಅನುಭವದ ಸ್ತರಗಳ ನಿವೇದನೆ ಈ ಕವಿತೆಯಲ್ಲಿ ಕಾಣಿಸ್ತದೆ. ಕವಿತೆಯ ಮೊದಲಲ್ಲಿ ಒಂದು ಪಲ್ಲವಿ ಇದೆ, ಅದು ವ್ಯಾಕುಲತೆ ಮತ್ತು ಉತ್ಕಟ ಹಂಬಲದ ಸೂಚನೆ, ಸಂಕೇತ ಅನ್ನಬಹುದು. ಏನಂದ್ರೆ ಬರುವುದೇನಂತಂದ್ರೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣ್ಸನ್ನೆ ಕಾಣು, ಬಯಕೆ ಬರುವುದರ ಕಣ್ಸನ್ನೆ ಕಾಣು, ಅರಿಯದ ಅವನಿಕೆಯು ಜೀವ ಜೀವನ ಅಲ್ಲಿಗೆ ದೇವದೇವನ ಗೂಢ ವಿಧಿಯೇ ಕಾಣು ಅನ್ನೋ ಏನ್ ಭಾಗ ಇದೆ. ಇದು ವ್ಯಾಕುಲತೆ ಮತ್ತೆ ಹಂಬಲ ಎರಡರ ಇದು ಮುಂದೆ ದ್ವೈತದಿಂದ ಅದ್ವೈತಕ್ಕೆ ಕಾವ್ಯದ ಅನುಭವ ಪಲ್ಲಟವಾದಾಗ ಅಥವಾ ರೂಪಾಂತರಗೊಂಡ ಮೇಲೆ ನಿಶಬ್ದ ನಿಶಬ್ದ ಶಬ್ದದ ಆಚೆಯ ಶಬ್ದ ನಿಶಬ್ದವಿದ್ದರೂ ಶೂನ್ಯವಲ್ಲ, ನಿಸ್ಸೀಮ ನಿಸ್ಸೀಮ ಸೀಮಗಳು ನಿಸ್ಸೀಮ ನಿಸ್ಸೀಮವೆಂದರೂ ಮೌನವಲ್ಲ ಎನ್ನುವ ಬೇರೆ ಒಂದು ತಾತ್ವಿಕ ಪಲ್ಲಟ ಶುರು. ಅದನ್ನ ನಾನು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ತೇನೆ. ಕಾವ್ಯ ಆರಂಭ ಆಗೋದು ಪ್ರತಿಭೆಯ ವರ್ಣನೆಯೊಂದಿಗೆ, ಪ್ರತಿಭಾಶಕ್ತಿ ವರ್ಣನೆಯೊಂದಿಗೆ ಆರಂಭ ಆದ್ರೂ ಆತ್ಮಸಾಧಕ ತನ್ನನ್ನ ಜ್ಞಾನಭಿಕ್ಷು ಅಂತ ಕರ್ಕೊಳ್ತಾ ತನ್ನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡೋದು ಹೇಗೆಂದ್ರೆ, 12 ತುಂಬಿಲ್ಲ ಕನ್ನಕ್ಕಿ ನಾನೊಂದು ನನ್ನ ನಲ್ಲನ ಕಥೆಗೆ ಮರಳುಗೊಂಡೆ, ಇನ್ನೇನು ಹೇಳುವುದು ಇಂದಿಗೆ 26 ಈಸೊಂದು ದಿನ ಹೊರಗೆ ಗೊತ್ತುಗೊಂಡೆ, 14 ವರ್ಷದ ರಾಮರಾವಣವಾಸ ಗರ್ಭಿಣಿಯ ನವಮಾಸ ಮೃತ್ಯುಹಾಸ ಕುದಿದು ಬೇಯುವ ಬರಗಾಲದ ಉಪವಾಸ ಮರುಗುವ ವಿರಹಿಣಿಯ ಊರ್ಧ್ವಶ್ವಾಸ ಅಂತ ಆರಂಭ ಆಗಿದೆ. ಇಡೀ ಕವಿತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ನೆಲೆಗಟ್ಟು ಏನು ಅಂತ ಹೇಳಿದ್ರೆ, ಕವಿ ತನ್ನನ್ನ ಹೆಣ್ಣಾಗಿ ಮತ್ತು ದೇವರನ್ನ ಗಂಡಾಗಿ ಪರಿಭಾವಿಸಿಕೊಂಡು, ಶರಣ ಸತಿ ಲಿಂಗಪತಿ ಭಾವ ಅಂತ ಅಂದ್ಕೊಳ್ಳಿ, ಅಥವಾ ತತ್ವೋಪದಕಾರರು ಅಲ್ಲೂ ಕೂಡ ದೇವರನ್ನ ಗಂಡನನ್ನಾಗಿ ಪರಿಭಾವಿಸುವ ಕ್ರಮ ಇದೆಯಲ್ಲ. ಉದಾಹರಣೆ ಶರೀಫರದು ನನ್ನನ್ನ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಅಂತ, ಈ ತರದ ಧಾಟಿ ಇದೆ. ಅಂದ್ರೆ ಒಂದು ಪೂರ್ವ ಪರಂಪರೆಯೊಂದಿಗೆ ಕವಿ ಇಟ್ಟುಕೊಂಡಿರುವ ಸಾತತ್ಯ ಸಂಬಂಧದ ಕುರುಹಾಗಿ ಅದನ್ನು ಪರಿಗಣಿಸಬಹುದು. ಈ ಕವಿತೆ ಆರಂಭದಲ್ಲೇ ಒಂದು ವಚನ ಸಾಲ ಹಾಕಿದ್ದಾರೆ ನೋಡಿ, ಎಲ್ಲರ ಪರ್ಯಂತಲ್ಲ, ಎಲ್ಲ ಗಂಡರ ಪರ್ಯಂತಲ್ಲ ನೋಡುವ ನಮ್ಮ ನಲ್ಲ, ಸುಳಿಯಲಿಲ್ಲ ಸುಳಿದು ಶೃಂಗಾರವ ಮಾಡಲಿಲ್ಲ, ನನ್ನೊಳಗೆ ಬಚ್ಚಿಟ್ಟುಕೊಂಡನಲ್ಲ. ಬಸವಣ್ಣನ ಒಂದು ವಚನ. ಅವ್ರದ್ದು ಇನ್ನೊಂದು ವಚನ ಇದೆ, ಹೊಂದುಳಿಗೆ ಹುಟ್ಟು ಅರಿಶಿನವನ್ನು ಮಿಂದು ಹೊಂದುಳಿಗೆ ಹುಟ್ಟು ಕೂಡಲ ಸಂಗಮ ಬರ್ತಾನಂತ ಕಾಯ್ತಾ ಇದ್ದೆ ಅನ್ನೋ ಶೃಂಗಾರ ಮಾಡಿಕೊಂಡು ಅಂತ ಬಸವಣ್ಣನ ಒಂದು ವಚನ ಇದೆ. ಈ ತರದ ಪರಿಭಾವನೆಯ ಮುಂದುವರಿಕೆ. 14 ತುಂಬಿಲ್ಲ ಕಣ್ಣಕ್ಕಿ ನಾನು, ತನ್ನನ್ನು ತಾನು ಹೆಣ್ಣಾಗಿ ಪರಿಭಾವಿಸಿಕೊಂಡು ಶಿವನನ್ನ ಪತಿಯಾಗಿ ಪರಿಭಾವಿಸಿಕೊಂಡು, ಅಥವಾ ನಲ್ಲನಾಗಿ, ಪತಿ ಅನ್ನೋಕ್ಕಿಂತ ಇಲ್ಲಿ ನಲ್ಲ ಅಂತ ಇನ್ನೂ ಸ್ವಲ್ಪ ಓಪನ್ ಆದಂತ ವ್ಯಾಖ್ಯಾನ ಅನ್ಕೊಳ್ಳೋದು. ನಲ್ಲ ಅನ್ನೋದ್ರಲ್ಲಿ ಪತಿಗಿರುವ ಏನು ಸಾಂಸ್ಥಿಕ ಚೌಕಟ್ಟಿಗಳ ಆಚೆ ಒಂದು ಮುಕ್ತವಾದ ಒಂದು ಪರಿಭಾವನೆ ಅಂತ ಅಂದ್ಕೊಂಡ್ರು ಈ ಹಾಗೆ ಅನ್ಕೊಳ್ಬೇಕಿದೆ. ನನ್ನ 12 ತುಂಬಿಲ್ಲ ಕಣ್ಣಕ್ಕಿ ನಾನೊಂದು ನನ್ನ ನಲ್ಲನ ಕಥೆಗೆ ಮರಳುಗೊಂಡೆ, ಇನ್ನೇನು ಹೇಳುವುದು ಇಂದಿಗೆ 26 ಈಸೊಂದು ದಿನ ಹೊರಗೆ ಗೊತ್ತುಗೊಂಡೆ. ತಮ್ಮ 12ನೇ ವಯಸ್ಸಿನಿಂದ 26ನೇ ವಯಸ್ಸಿನವರೆಗೂ ಸುಮಾರು 14 ವರ್ಷ, ಮುಂದಿನ 14 ವರ್ಷದ ರಾಮವರ ವನವಾಸ ಗರ್ಭಿಣಿ ನವಮಾಸ ಮೃತ್ಯುಹಾಸ ಅಂತ ಏನಿದೆ, 14 ವರ್ಷಗಳ ಕಾಲ ತಾವು ಕೈಗೊಂಡ ಆತ್ಮವಿಕಾಸ ಯಾತ್ರೆಯ ಹಲವು ಮಜಲುಗಳನ್ನ ಇಲ್ಲಿ ಕವಿ ಕಾವ್ಯಾತ್ಮಕವಾಗಿ ಮಂಡಿಸ್ತಿದ್ದಾರೆ. ಮಧುಚಂದ್ರು ಸುಮ್ಮನೆ ಅನುಭಾವಿಕ ದೃಷ್ಟಿಯಿಂದಾಗಿ ತಮ್ಮನ್ನು ಹೆಣ್ಣಾಗಿ ಪರಿಭಾವಿಸಿಕೊಂಡದ್ದಲ್ಲ. ಅವರ ಪೂರ್ವರಂಗದಲ್ಲಿ ಈ ನನ್ನನಲ್ಲದಲ್ಲಿ ಹೇಳಿದ ಅನುಭವಗಳೆಲ್ಲ ಗದ್ಯ ರೂಪದಲ್ಲಿ ವ್ಯಕ್ತ ಆಗಿವೆ. ಮಧುಚಂದ್ರ ಏನ್ ಹೇಳ್ಕೊಳ್ತಾರೆ ಅಂದ್ರೆ, ಸ್ವಭಾವತಃ ಗಂಡುತನ ಅನ್ನೋದು ನನ್ನ ಒಳಗಡೆ ಇರಲೇ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಪೂರ್ವರಂಗದಲ್ಲಿ. ಈ ನನ್ನಲೆಲ್ಲ ಪ್ರಕಟ ಆಗೋಕ್ಕಿಂತ ಮುಂಚೆ ಪ್ರಕಟ ಆಗಿದ್ದು ಧಾರವಾಡದ ಸರಸ್ವತಿ ಮಂದಿರದಿಂದ. ಅದರಲ್ಲಿ ಹೇಳ್ಕೊಳ್ಳೋದೇನು ಅಂದ್ರೆ, ಸ್ವಭಾವತಃ ಗಂಡುತನ ಅನ್ನೋದೇ ನನ್ನ ಒಳಗೆ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಗ್ರಹಿಕೆಗಾಗಿ ಪರಿಭಾವನೆಗಾಗಿ ಮಾಡಿಕೊಂಡ ಏರ್ಪಾಟು ಅಲ್ಲ ಇದು, ಸ್ವತಃ ಅವರ ಸ್ವಭಾವ ಸಿದ್ಧವಾದ ಒಂದು ತಿಳುವಳಿಕೆ. ಹೀಗೆ ಪರಿಭಾವಿಸಿಕೊಂಡು
ಆ, ತಮ್ಮ ನಿವೇದನೆಗೆ ಹೊರಡುತ್ತಾರೆ. ಎಷ್ಟು ಅಂತ ಹೇಳಿದ್ರೆ ಈ ನಲ್ಲೆಯರ ಜೊತೆ ಸಹಚರ್ಯ ಎಷ್ಟು ಅಗತ್ಯ ಅನ್ನೋದನ್ನೆಲ್ಲ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಲೌಕಿಕ ಸ್ತರದಲ್ಲಿದ್ರು ಅದು ಅಲೌಕಿಕ ನೆಲೆಯಿಂದ ಮುಟ್ಟುವ ಸಂಗತಿ ಬರುತ್ತೆ. ಕನ್ನಕ್ಕಿ ಇರುವನಕ ಹೆಸರು ಹೇಳುವ ಹಿಗ್ಗು, ಕಂಡು ಕಾಣದ ಕಥೆಯ ಕೇಳಿ ಹಿಗ್ಗು, ಹೊನ್ನ ಶೂಲದ ಹರೆಯ ಹೊಮ್ಮಿ ಹೊರ ಚೆಲ್ಲಿದರೆ ನಲ್ಲ ನಗಲಿಕೆಯಾಗ ಮನಕ್ಕೆ ಕುಗ್ಗು ಅಂತ. ಈ ಹರೆಯ ಬರೋ ಹೊತ್ತಿಗೆ ನಲ್ಲನ ಸಹಚರ್ಯ ಎಷ್ಟು ಅಗತ್ಯ ಆಗುತ್ತೋ ಹಾಗೆ ನನಗೆ ದೈವಿಕ ಅನ್ವೇಷಣೆ ಅನ್ನೋದು ಒಂದು ಹುಚ್ಚಾಗಿ ಪರಿವರ್ತಿತ ಆಗಿದ್ದನ್ನ ಹೇಳ್ಕೊಳ್ತಾ ಹೋಗ್ತಾರೆ. ಹೀಗೆ ಹೋಗುವಾಗ ಇಲ್ಲಿ ಇರೋದು ಏನು ಅಂತ ಹೇಳಿದ್ರೆ ಮಧುರ ಭಕ್ತಿ ಅಂತ ಏನ್ ಹೇಳ್ತೀವಿ ಅದು. ಮುಂದೆ ಭಕ್ತಿಯ ಹಲವು ಅವಸ್ಥೆಗಳು ಇಲ್ಲಿ ಪ್ರಕಟ ಆಗಿವೆ. ಉದಾಹರಣೆಗೆ ಆರ್ಥ ಭಕ್ತಿ, ನೀನ್ ಇಲ್ಲದೆ ಬದುಕಲಾರೆ ಅನ್ನೋದು. ದೀನ ಭಕ್ತಿ, ನೀನೇ ನನಗೆಲ್ಲ ಅಂತ. ಕೊನೆಗೆ ಸಲಿಗೆ ಸಲಾಪದಲ್ಲಿ ಬರೋ ಹಾಗೆ ಇಲ್ಲೂ ಕೂಡ ವೈರ ಭಕ್ತಿಯು ಕಂಡು ಬರುತ್ತೆ. ಏನಂತ ಹೇಳಿದ್ರೆ ಕಲ್ಲಿದೆ ಕನಿ ಎಂದೆ ಅಂತ, ನಿನ್ಗೆ ಕರುಣೆನೇ ಇಲ್ಲ ನಿನಗೆ ಅಂತ ಆ ಭಾಗನೂ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಸತ್ಯ ಏನಂದೆ ಅಂತೆಲ್ಲ ಬರೀತಾರೆ. ಏನದು ಕರುಳು ಕರಗದ ಕುಟಿಲ ಕಟುಕನೆಂದೆ ಅಂತೆಲ್ಲ ದೇವರನ್ನ ಬರೆಯುವ ಭಾಗ. ಅದನ್ನು ನಾವು ಸಲಿಗೆ ಸಲಾಪ ಜೊತೆಗೆ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ವ್ಯಥೆ ವ್ಯಾಕುಲತೆ ಎಷ್ಟು ಅಂದ್ರೆ ಮನೆ ಹತ್ತಿ ಉರಿದಲ್ಲಿ ದೂರ ಸರಿಯಲಬಹುದು, ಮನ ಹತ್ತಿ ಉರಿದ ಎಲ್ಲೋಡಬಹುದು, ಅನುತಾಪವಿದ್ದಲ್ಲಿ ತಂಪು ತೊಡೆಯಲಬಹುದು, ಮನದ ಕಿಚ್ಚ ನಿಂತು ನಂದಬಹುದೋ ಅಂತೆಲ್ಲ ಕೇಳೋದು. ನನ್ನ ನಲ್ಲನ ನೆನಪು ಮನವ ಮುತ್ತಿಕ್ಕೆರಲು, ಹಗಲು ಇರುಳಾಗುವುದು ತಾನೇ ಅರಿವು. ಈ ತರದ ಮಧುರ ಭಕ್ತಿಯಿಂದ ಮುಂದೆ ಅರ್ಥಭಕ್ತಿ, ದೀನಭಕ್ತಿ, ಆಮೇಲೆ ವೈರಭಕ್ತಿ, ಈ ಎಲ್ಲ ಒಂದು ಸ್ಥಳಗಳು ಪ್ರಕಟ ಆಗ್ತವೆ. ಸಾಯುವೆನ್ನು ಸಲಹುಬಾರೆಂದೆ ಅಂತ ಒಂದ್ಸಾರಿ ಮಧುರಚಂದ್ರ ತಮ್ಮ ನಿಜ ಜೀವನದಲ್ಲಿ ದೇವರಿದ್ರೆ ಪ್ರಕಟ ಆಗಿಬಿಡ್ಲಿ, ಇಲ್ಲ ಅಂದ್ರೆ ನಾನಾದ್ರೂ ಸತ್ಯ ಆಗಲಿ ಅವನಾದ್ರೂ ಸತ್ಯ ಆಗಲಿ ಅಂತ ಆತ್ಮಹತ್ಯೆಗೆ ಉಜ್ಜುಗಿಸಿದ್ದು ಉಂಟು. ಸೊ ಹಾಗಾಗಿ ಅದನ್ನೆಲ್ಲ ಇಲ್ಲಿ ಬರ್ಕೊಳ್ತಾರೆ. ಇನ್ನು ಎರಡನೇ ಭಾಗಕ್ಕೆ ನಾವು ಕಾವ್ಯದ ಎರಡನೇ ಹೆಸರು ಅಂತ ಏನ್ ಹೇಳ್ತೀವಿ ಅಲ್ಲಿ ಹೋಗೋದಾದ್ರೆ, ನಮ್ಮ ಭಾರತೀಯ ಋಷಿ ಪರಂಪರೆಯಲ್ಲಿ ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಇಟ್ ಇಸ್ ನಾಟ್ ಎ ಲ್ಯಾಂಡ್ ಆಫ್ ಬಿಲೀವರ್ಸ್, ಇಟ್ ಇಸ್ ಎ ಲ್ಯಾಂಡ್ ಆಫ್ ಸೀಕರ್ಸ್. ನಮ್ಮ ಪ್ರಾಚೀನ ಋಷಿ ಪರಂಪರೆ ಮಧುರಚಂದ್ರ ಸಾತತ್ಯ ಇರೋದು ಬಿಲೀವರ್ಸ್ ಜೊತೆಗಲ್ಲ, ಸೀಕರ್ಸ್. ಎರಡನೇ ಭಾಗದಲ್ಲಿ ಆದ್ರೆ ಸಾಧಕ ಜೀವನದ ಆರಂಭದ ಘಟ್ಟ ಆದ್ರಿಂದ ಯಾರ್ಯಾರು ದೇವರನ್ನ ಕಂಡಾರಲ್ಲ ಅವ್ರನ್ನ ಕೇಳಿ ಮಾತಾಡ್ಸೋಣ, ದೇವರು ಹೇಗಿದ್ದಾನ, ತಮಗೇನ್ ಕಂಡು ಅಂತೆಲ್ಲ ಬೇರೆಯವ್ರನ್ನ ಕೇಳ್ತಾರೆ. ಅಂದ್ರೆ ಅಜ್ಞೇಯತವಾದಿಗೆ ಯಾವುದೇ ಚಟ್ಟನೆ ಯಾವುದೇ ಒಂದು ತೀರ್ಮಾನಕ್ಕೆ ಬರೋದಿಲ್ಲ. ಎಲ್ಲ ದಾರಿಗಳನ್ನ ಶೋಧಿಸ್ತಾ ಬರ್ತಾರೆ. ಹಾಗೆ ಇವರು ಈ ಎಲ್ಲ ಜ್ಯೋತಿಷಿಗಳನ್ನ, ಮ್ಯಾಥಮೆಟಿಷಿಯನ್ಸ್ ಗಣಿತಿಗಳನ್ನ ಎಲ್ಲರನ್ನು ಕೇಳ್ತಾ ಏನ್ ಕಂಡ್ರಿ ದೇವ್ರ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಎಲ್ಲ ಹುಡುಕ್ಬೇಕು ಅಂತ ಬಹಳ ಚೆನ್ನಾಗಿ ನಿರೂಪಣೆ ಬರ್ತದೆ. ಯಾವ ದೇಶಾಂತರದಳು ನಲ್ಲ ವಾಸ ಕಂಡವರನ್ನೆಲ್ಲಾರ ಕಾಣಬಹುದೇ, ಯಾವ ಪುಣ್ಯಾತ್ಮರ ಕಾಲು ಹಿಡಿಯಲೇ ತಾಯಿ, ಹೇಗಾದರೆ ದೊರೆಯನಿಗೆ ದೊರೆಯಬಹುದೇ, ಬರುವನೆಂಬರು ಕೆಲವು ಕೇಳಿದಾಗಿಲ್ಲ ದೇವ್ರನ್ನ ಕಂಡವರನ್ನೆಲ್ಲ ಏನೇನು ಕೇಳಿದ್ರೆ ಏನೇನು ಉತ್ತರ ಬಂತು ಅಂತ ಬಹಳ ಚೆನ್ನಾಗಿ ಬರೀತಾರೆ ಮೊದಲು. ಬರುವನೆಂಬರು ಕೆಲವು, ಬಾರನೆಂಬರು ಕೆಲವು, ಅಹುದಹುದೆಂದು ನರಳುವರು ಕೆಲವು, ಅರಿಯನೆಂಬರು ಕೆಲವು, ಅರಿತನೆಂಬರು, ತುಟಿ ಮುಚ್ಚಿ ತಲೆದೂಗುವರು ಕೆಲವು, ಬರುವನೆಂಬರು ಕೆಲವು, ಬಾರನೆಂಬರು ಕೆಲವು, ಸತ್ತು ಬಹುದಿನವಾಯ್ತೆಂಬರು ಕೆಲವು. ಇಲ್ಲಿ ನೋಡಿ, ಆಸ್ತಿಕ ನಾಸ್ತಿಕ ಎಲ್ಲ ಹಂತದ ಸ್ತರದ ಎಲ್ಲ ಮನೋಧರ್ಮದ ಜನರನ್ನು ಕೇಳ್ತಾ ಕಡೆಗೆ ಎಲ್ಲಿ ತೀರ್ಮಾನಕ್ಕೆ ಬರ್ತಾರಂದ್ರೆ ಸತ್ತವ್ರ ಮನೆಯಾಗ ಬಂದು ಬುದ್ಧಿ ಮಾತು ಹೇಳ್ತಾರಲ್ಲ, ಏನ್ ಬಿಡು ಸತ್ತ, ನಾವು ಸತ್ತವ್ರ ಪಾಟ್, ನಾವು ಬದುಕಿದವ್ರಿಗೆ ಬಾಯ ಮಣ್ಣು ನಮ್ ಕಡೆ ಎಲ್ಲ ಹೇಳ್ತಾರಲ್ಲ, ಹಂಗೆಲ್ಲ ಬುದ್ಧಿ ಮಾತು ಹೇಳಿ ಹೋಗೋರ್ಗತೆ ದೇವರನ್ನ ಹುಡ್ಕಾಕ್ ಹೋಗ್ಬೇಡ ನಿನ್ ಒಳಗಲ್ಲ ಅಂತ ಹೇಳಿ ಹೋಗ್ಬಿಡ್ತೀವಿ. ಆದ್ರೆ ಮಧುರಚಂದ್ರಿಗೆ ಇದೆಲ್ಲ ಒಪ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಆ ಅನುಭವ ಹೇಗಿತ್ತು ಅಂತ ಬರ್ಕೊಳ್ತಾರೆ ಅಂದ್ರೆ, ಮಾವು ಬೇವಾಯ್ತೇನೆ, ಸವಿಯು ಕಹಿ ಆಯ್ತೇನೆ, ಕೂಳು ನೀರೇನೆಗೆ ನೆಂಜಾಯ್ತೆ ತಾಯಿ, ಜೀವ ಸಾಕಾಯ್ತೇನೆಗೆ ಸಾವು ಬೇಕಾಯ್ತೇನೆ, ಜಗವು ಕಿಚ್ಚಿನ ಕೊಂಡಾಯ್ತೆ ತಾಯಿ ಅಂತೆಲ್ಲ ಬರೀತಾರೆ. ಇದು ವಿವರಣೆ ಕೊಡಬೇಕಾಗಿಲ್ಲ, ನೀವೆಲ್ಲ ಪ್ರಾಜ್ಞರು. ಇನ್ನು ಮೂರನೇ ಹೆಸರಿನಲ್ಲಿ ಪ್ರಕೃತಿಯೊಡನೆ ಪರಮಾತ್ಮನ ಅನುಸಂಧಾನ ಕಾಣಿಸುತ್ತೆ. ಪ್ರಕೃತಿಯ ಚೇತನ ಅಚೇತನ ಎಲ್ಲ ಸಂಗತಿಗಳಲ್ಲೂ ಮೊರೆ ಇಡ್ತಾರೆ, ನನ್ನನ್ನೆಲ್ಲ ಎಲ್ಲಾದ್ರೂ ಕಂಡ್ರೆ ತೋರಿಸಿ ಅಂತ. ಈ ಮೊರೆ ಇಡುವ ದೀನತೆ ಇದೆಯಲ್ಲ ನಮಗೆ ಅಕ್ಕ ಮಹಾದೇವಿಯ ಅಳಿಸಂಕುಲವೇ ಮಾಮರವೇ ಕೋಗಿಲೆಯೇ ನೀವು ಕಂಡಿರೆ ಚನ್ನಮಲ್ಲಿಕಾರ್ಜುನ ಅಂತ ಕೇಳೋ ಕವಿತೆಯನ್ನು ನೆನಪಿಗೆ ತರುವ. ಹೀಗೆ ಮೊರೆ ಇಡುವಾಗ
ಬರೀ ಚೇತನ ಸಂಗತಿಗಳಲ್ಲಿ ಮಾತ್ರ ಅಲ್ಲ, ಅಚೇತನ ಸಂಗತಿಗಳಲ್ಲೂ ಮೊರೆ ಇಡ್ತಾರೆ. ನವಿಲು, ಗಿಣಿರಾಮ, ಕೋಗಿಲೆ, ಮೀನು ಈ ತರದ ಚೇತನ ಸಂಗತಿಗಳ ಜೊತೆಗೆ ಅಚೇತನ ಕಲ್ಲು, ಮರಡಿ, ಆಮೇಲೆ ಈ ಅಮೂರ್ತ ಸಂಗತಿಗಳದವಲ್ಲ, ಆಕಾಶ, ಕಾಲ, ಇವುಗಳನ್ನು ಕೂಡ ಕೂಡ ಮೊರೆ ಇಡ್ತಾರೆ. ನಾನು ನಿನ್ ಜೊತೆಗಿರ್ತೀನಿ, ನನಗೆ ನಲ್ಲನ್ನು ತೋರಿಸು ಅಂತ. ಎಂದಿಗೂ ಇದ್ದವನು ಇಂದಿಗೂ ಇರುವವನು ಕಾಲನಟನೆ ಜ್ಯೇಷ್ಠನೇ ತೋರ್ಸಪ್ಪ, ನನ್ನ ದೇವರಿದ್ರೆ ತೋರಿಸುವ. ಹೀಗೆ ಬರ್ತಾ ಬರ್ತಾ ಅವರು ಇಡೀ ಪ್ರಕೃತಿಯ ಸಮಸ್ತ ವ್ಯಾಪಾರಗಳಲ್ಲೆಲ್ಲ ದೇವರು ಇದ್ದಾನೆ ಅಂತ ಅವುಗಳನ್ನ ಮೊರೆ ಇಟ್ಟು ಕೇಳುವ ಒಂದು ಸಂದರ್ಭ ಒಂದು. ಕೊನೆಗೆ ಇಲ್ಲೇ ಅವರ ಕಾಲದ ತಿರುವು ಶುರುವಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಇದುವರೆಗೆ ಮೂರ್ತ ಸಂಗತಿಗಳಲ್ಲಿ ದೇವರಿದ್ದ. ಈ ಹಂತಕ್ಕೆ ಬಂದಾಗ ನಾವು ಗಮನಿಸೋದೇನಂದ್ರೆ, ಅವ್ರೀಗ ಬಿಲೀವರ್ ಹಂತದಿಂದ ಸೀಕರ್ ಆಗಿ ರೂಪಾಂತರಗೊಳ್ಳುತ್ತಾರೆ. ಮೂರ್ತ ರೂಪಗಳಲ್ಲಿ ದೇವರನ್ನ ಹುಡುಕೋದ್ಬಿಟ್ಟು ಅಮೂರ್ತ ಸಂಗತಿಗಳಲ್ಲೂ ಕೂಡ ದೇವರಿದ್ದಾನೆ ಅಂತ ಹುಡುಕೋದಕ್ಕೆ ಹೊರಡ್ತಾರೆ. ಈ ದೈವಿಕ ಅನ್ವೇಷಣೆ ಮುಂದೆ ಸಂಪೂರ್ಣ ಬದಲಾಗೋದು ಎಲ್ಲಿಗೆ ಅಂತ ಹೇಳಿದ್ರೆ 4 ಮತ್ತು 5ನೇ ಹೆಸರಿನಲ್ಲಿ. ಅಲ್ಲಿನ ಪಲ್ಲವಿ ಅದನ್ನು ಸೂಚಿಸುತ್ತೆ. ನಿಶಬ್ದ ನಿಶಬ್ದ, ಶಬ್ದದಾಚೆಯ ಶಬ್ದ, ನಿಶಬ್ದವಿದ್ದರೂ ಮೌನವಲ್ಲ, ನಿಸೀಮ ನಿಸೀಮ, ಸೀಮದಲ್ಲಿ ನಿಸೀಮ, ನಿಸೀಮವೆಂದರೂ ಶೂನ್ಯವಲ್ಲ. ಹಾಗಾದ್ರೆ ಈ ಅನುಭೂತಿಯ ಘಟ್ಟ ಇದೆಯಲ್ಲ, ಇದನ್ನ ನಾವು 2ನೇ ಅನುಭೂತಿಯ ಘಟ್ಟ ಅನ್ನೋದಾದ್ರೆ ಅದು ಹೇಗೆ, ಎಂಥ ದೈವಿಕತೆ ತಾವು ಕಂಡುಕೊಂಡ್ರು, ಹಾಗೆ ತಮ್ಮ ಅನುಭವ ಏನು ಅನ್ನೋದನ್ನ ಹೇಳೋದು ಹೇಗಂದ್ರೆ, ಬಂತು ಬಂತೆಲೆ ಬಂತು ಗನಸಿರಿ ಬಂತೆಂದರೂ ಇದ್ದುದು ಇತ್ತೇ ಇತ್ತು, ಬಂತು ಬೆಳಗ್ಗೆ ಬಂತು ಹೊಳೆ ಬಂದಂತೆ, ಇದ್ದದ್ದೆ ತುಂಬಿ ತುಳುಕುತ್ತಿತ್ತು, ತುಂಬಿ ಬಂದಿತ್ತು ಕಾಂತಿ, ತುಂಬಿ ಬಂದಿತ್ತು ಶಾಂತಿ, ತುಂಬಿ ಯಾವ ಪೃಥ್ವಿ ಜೀವ ತುಂಬಿ ತುಳುಕಿತು ಕೊಳ್ಳು, ತುಂಬಿ ತುಳುಕಿತು ಜೊಳ್ಳು. ಇದು ಪೂರ್ಣ ಯೋಗದ ಅರವಿಂದರ ದರ್ಶನ ಏನಿದೆ, ಮತ್ತೆ ನಮ್ಮ ಉಪನಿಷತ್ ದರ್ಶನ ಏನಿದೆ, ಅದರ ಸಾರ ರೂಪದ ಮೌಲ್ಯ ಪ್ರಜ್ಞೆಯಿಂದ ರೂಪಿತವಾದ. ಹೀಗೆಲ್ಲ ಆದಾಗ ತನಗಾದ ಅನುಭವ ಏನು ಅಂತ ಹೇಳಿದ್ರೆ, ಸುತ್ತಮುತ್ತಲೂ ಸ್ಪರ್ಶ, ಒಳಗೂ ಹೊರಗೂ ಸ್ಪರ್ಶ, ಕೆಳಗೂ ಮೇಲೂ ಸ್ಪರ್ಶ, ಸ್ಪರ್ಶ, ಅತ್ತ ಹೊರಳಲು ಸ್ಪರ್ಶ, ಇತ್ತ ಹೊರಳಲು ಸ್ಪರ್ಶ, ಎತ್ತೆತ್ತಲು ಸ್ಪರ್ಶ, ದಿವ್ಯ ಸ್ಪರ್ಶ, ಕೇಳಿ ತಿಳಿಯದ ಸ್ಪರ್ಶ, ಕೇಳಿ ತಿಳಿಯದ ಸ್ಪರ್ಶ, ಉಂಡು ಉಸುರುವ ಸ್ಪರ್ಶ ಕಂಡು. ಈ ಆಧ್ಯಾತ್ಮವಾದಿಗಳಿಗೆ, ಅನುಭವಿಕರಿಗೆ ತಮಗಾದ ಅನುಭವ ಎಂಥದ್ದು ಅಂತ ಹೇಳೋದಕ್ಕೆ ಕಷ್ಟ. ಇಟ್ಸ್ ಟೋಟಲಿ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್. ಅಂತಹ ಎಕ್ಸ್ಪೀರಿಯನ್ಸ್ ಅನ್ನ ಶಬ್ದ ಮಾಧ್ಯಮದಲ್ಲಿ ಜೊಳ್ಳಲ್ಲೂ ತುಂಬಿತ್ತು, ಕೊಳ್ಳಲ್ಲೂ ತುಂಬಿತ್ತು, ಎಲ್ಲದರಲ್ಲೂ ತುಂಬಿ ಉಂಟಾದದ್ದು ಅಂತ. ಇಂಥದ್ದನ್ನ ಏನಂತ ಕರೀತಾರೆ ಇವರು ಅಂತ ಹೇಳಿದ್ರೆ, ಬ್ರಹ್ಮ ಸಂಸ್ಪರ್ಶ ಅಂತ ಈ ಕವಿತೆಯಲ್ಲಿ ಕರ್ಕೊಂಡಿದ್ದಾರೆ, ಅಥವಾ ವಿಶ್ವಪ್ರಜ್ಞೆಯ ಸಾಕ್ಷಾತ್ಕಾರ. ಹೀಗೆ ಅವರು ಇದನ್ನ ಹೇಗಿದೆ, ಎಲ್ಲಿದೆ ಅಂತ ಕೇಳಿದ್ರೆ, ತಾವೇ ಒಂದು ಪ್ರಶ್ನೆಯನ್ನ ಹುಟ್ಟಿಸಿ ಅದಕ್ಕೆ ತಾವೇ ಉತ್ತರ ಕಂಡುಕೊಳ್ಳೋ ರೀತಿಯಲ್ಲಿದೆ. 4ನೇ ಹೆಸರಿನಲ್ಲಿ, ಜೀವ ದೇಹದೊಳಲ್ಲಿ ಮೈ ಬಗೆದು ನೋಡಿದರೆ ಅಲ್ಲೇನು ಅಸ್ಥಿ ಮಾಂಸಗಳದ್ದು. ಈ ದೇಹದಲ್ಲಿ ಎಲ್ಲಾದ್ರೂ ಹುಡುಕಿದ್ರೆ ದೇವರಿದಾನ ಅಂತ ಹೇಳಿದ್ರೆ ಅಲ್ಲಿ ಕಾಣೋದಿಲ್ಲ, ಅಸ್ಥಿ ಮಾಂಸಗಳದ್ದು. ದೇವ ಜಗದೊಳಗೆಲ್ಲಿ ಮುಗಿಲೇರಿ ನೋಡಿದರೆ ಅಲ್ಲೇನು ಗ್ರಹ ತಾರಕೆಗಳ ಬೀಡು. ಗ್ರಹ ತಾರಕೆಗಳಲ್ಲಿ ಆಕಾಶದಲ್ಲಿ ನೋಡಿದ್ರೆ ಗ್ರಹ ತಾರೆಗಳ ಮಾತು. ಜಗದ ಜೀವವೇ ದೇವ, ಇದು ಪೂರ್ಣ ದರ್ಶನ. ಅವ್ರ ಕಂಡದ್ದೇನು ಅಂತ, ಜಗದ ಜೀವವೇ ದೇವ, ಜಗವೇ ದೇವನ ದೇಹ, ಜೀವವಿರದಲ್ಲಿ ಜೀವನದ ತಲೆಗೆ, ಜಗದಾತ್ಮ ಜಗದೀಶ ಆತ್ಮಗಳ ಮೂಲಾತ್ಮ ಪರಮಾತ್ಮ ನಿನಗೊಂದು ಬೇರೆ ನೆಲೆಗೆ. ಇದು ಅವರ ಅನುಭವ. ಇನ್ನು 5ನೇ ಹೆಸರಿಗೆ ಬರುವಾಗ ತಮ್ಗಾದ ಅನುಭವದಿಂದ ಏನಾಯ್ತು ಅಂತ ಹೇಳಿದ್ರೆ, ಇಷ್ಟೊತ್ತು ಏನೇನೋ ವ್ಯಾಖ್ಯಾನ ಯಾತನೆ ಇತ್ತಲ್ಲ ಅದೆಲ್ಲ ಹೋಗಿದೆ ಅಂತ. ತಂದೆ ನೀ ಕಣ್ತೆರೆದ ರಂದಿಗರುಣೋದಯವು ಮುಂದೆ ಸೂರ್ಯೋದಯದ ಚಿಂತೆ ಇಲ್ಲ, ಹಿಂದೆ ಕತ್ತಲೆಯಲ್ಲಿ ಕಂಗೆಟ್ಟು ಹೊರಗಿದನು, ಇಂದೊಳಗು ಹೊರಗು ಬೆಳಗಾಯಿತಲ್ಲ. ಆಮೇಲೆ ಹೇಳ್ತಾರೆ ನೋಡಿ, ಈ ಸುದಿನ ಕಂಡಿದ್ದೆ ಬಾಗಿಲಿಲ್ಲದ ಕೋಟೆ, ಇಂದು ಬಾಗಿಲ ಕೋಟೆಯಾಗಿತ್ತಲ್ಲ. ಇಲ್ಲೊಂದು ಘಟನೆ ಇದೆ. ಅವರಿಗೆ ಈ ಬ್ರಹ್ಮ ಸಂಸ್ಪರ್ಶ ಆಗಿದ್ದು ಬಾಗಿಲಕೋಟೆಯ ಒಂದು ಆರೋಗ್ಯಧಾಮದಲ್ಲಿ. ಅದಕ್ಕೆ ಈ ಸುದಿನ ಕಂಡಿದ್ದೆ ಬಾಗಿಲಿಲ್ಲದ ಕೋಟೆ, ಈಗ ಇಂದು ಬಾಗಿಲು ಕೋಟೆಯಾಗಿತ್ತಲ್ಲ. ಸೊ ಹೀಗೆ ಹೇಳ್ಕೊಳ್ತಾ ತಮಗಾದ ಈ ಅನುಭವದಿಂದ ಏನಾಯ್ತಂದ್ರೆ, ಈ ಬಸುರ ಬೇನೆಯ ಹಡೆಯುವಾಗ ಆಗುವ ಬಸುರ ಬೇನೆಯ ನೋವಿನಿಂದ ಮಗು ಆದಾಗ ಆಗುವ ಹಿರಿಯ ಹಿಗ್ಗು ನನ್ ಸಿಕ್ಕಂಗಾಯ್ತು ಅಂತ ಹೇಳ್ತಾರೆ. ಕಾಲ್ ತೊಡಕು ಕಳಚದಂಗ ಆಯ್ತಂತೆ ಈ ದೇವನ ಅನುಗ್ರಹ ಆಗಿದ್ರಿಂದ. ಆಮೇಲೆ ಹೇಳ್ತಾರೆ, ತಲೆಗೆ ಹೊತ್ತಿದ ಗುಡ್ಡ ಕೆಳಗೆ ಇಳಿಸ್ದಂಗ ಆಯ್ತಂತೆ.
ಕಂಗೆಟ್ಟ ಕಾಡಿನಲ್ಲಿ ಅರಿತಾ ಇದ್ದವರಿಗೆ ದಾರಿ ಸಿಕ್ಕಂಗಾಯ್ತಂತೆ. ಉರಿಯುವ ಕಿಚ್ಚಿನ ಕೊಂಡ ಹರಿಯುವ ಹೊಳೆ ಆಯ್ತಂತೆ. ಈ ತರದ ಪ್ರತಿಮೆಗಳನ್ನ ಬಳಸುವ ಮೂಲಕ ತಮ್ಗೆ ಆದ ಅನುಭವದಿಂದ ತಮ್ಮ ಮನಸ್ಸಿನಲ್ಲಿ ಉಂಟಾದ ಶಾಂತಿಯ ಸ್ವರೂಪ ಎಂಥದ್ದು ಅನ್ನೋದನ್ನ ಕವಿ ಹೇಳ್ತಾರೆ. ಕೊನೆ ಭಾಗದಲ್ಲಿ ಅವರ ಒಟ್ಟು ತತ್ವದರ್ಶನ ಪ್ರಕಟ ಆಗಿದೆ. ಅಲ್ಲಿ ಇರೋದೇನು ಅಂತ ಹೇಳಿದ್ರೆ, ಅರವಿಂದರ ಪೂರ್ಣ ದೃಷ್ಟಿಯ ಪರಿಕಲ್ಪನೆಯಲ್ಲಿರೋ ಫಿಸಿಕಲ್ ದೃಷ್ಟಿ, ವೈಟಲ್ ದೃಷ್ಟಿ, ಮೆಂಟಲ್ ದೃಷ್ಟಿ, ಮತ್ತೆ ಕೊನೆಯದೇನು ಸ್ಪಿರಿಚುವಲ್ ದೃಷ್ಟಿ ಅಂತ ಈ ನಾಲ್ಕರ ಸಂಯೋಗ, ಅಂದ್ರೆ ಯೂನಿಟಿ ಆಫ್ ಆಲ್ ದ ಫಾರ್ಮ್ಸ್ ಆಫ್ ಎಕ್ಸಿಸ್ಟೆನ್ಸ್, ಅದರ ತತ್ವ ಸಾರವನ್ನ ಕಟ್ಕೊಡ್ತಾರೆ. ಆದ್ರೆ ಎಲ್ಲೂ ಕೂಡ ಆ ತತ್ವ ಏನಾಗಿಲ್ಲ, ಬರೀ ತತ್ವವಾಗಿ ಉಳಿದಿಲ್ಲ, ಕಾವ್ಯವಾಗಿ ಬೆಳೆದಿದೆ. ಉದಾಹರಣೆಗೆ ಮಾವುತನ ಗೋಚರಣೆ ಮದಗಜನ ಆಚರಣೆ ಮೇಳಲಿಸದಿರೆ ಗೊತ್ತು ಕಾಣಬಹುದು. ಈ ಮಾವುತ ಮತ್ತೆ ಮದಗಜ ಇವ್ರನ್ನ ನಾವು ದೇಹ ಮನಸ್ಸು ಅಂದ್ಕೊಳ್ತಿರೋ ಏನೇನೋ ಅನುಭಾವಿಗಳ ದೃಷ್ಟಿಯಲ್ಲಿ ಅವ್ರಿಗೆ ಏನೇನೋ ಅರ್ಥಗಳನ್ನ ಹಚ್ಕೊಳ್ಳೋದಕ್ಕೆ ಓದುಗರು ಸ್ವತಂತ್ರ. ಮನವು ಕುನಿದೇನು ಫಲ ತನುವು ನೆಲ ಹಿಡಿದಿರಲು ಹೋಗಬೇಕೆಂದಲ್ಲಿಗೆ ಹೋಗಬಹುದು. ಅಂದ್ರೆ ದೇಹ ಮನಸ್ಸುಗಳ ಯೂನಿಟಿಯ ಬಗ್ಗೆ ಮಾತಾಡ್ತಾರೆ. ಇನ್ನು ನಮ್ಗೆ ಆಧುನಿಕರಾದ ನಮಗೆ ವೈಚಾರಿಕತೆ ಕಲ್ಪಿಸಿರುವ ಒಂದು ಸಮಸ್ಯೆಯೋ ಸವಾಲು ಗೊತ್ತಿಲ್ಲ. ಹೊಸ ಮೌಲ್ಯ ವ್ಯವಸ್ಥೆಯಲ್ಲಿದ್ದ ನಮ್ಮ ಶ್ರದ್ಧೆಯ ಕಟ್ಟು ಕಳಚಿರುವಾಗ, ಹಳೆಯ ಮೌಲ್ಯ ವ್ಯವಸ್ಥೆಯ ಬಗ್ಗೆ ನಮ್ಮ ಶ್ರದ್ಧೆಯ ಕಟ್ಟು ಕಳಚಿರುವಾಗ ನಮಗೆ ಹೊಸ ಮೌಲ್ಯ ವ್ಯವಸ್ಥೆಯೊಂದು ಅಷ್ಟಾಗಿ ನಮ್ಮನ್ನ ಪ್ರಭಾವಿಸುವ ಮಟ್ಟಿಗೆ, ನಮ್ಮ ಒಟ್ಟು ಭಾವಲೋಕವನ್ನ ಅಂದ್ರೆ ಆವರಿಸುವ ಮಟ್ಟಿಗೆ ಇನ್ನೂ ನೆಲೆಯಿಲ್ಲದಿರುವಾಗ ಅವ್ರು ಹೇಳೋದೇನಂದ್ರೆ, ತರ್ಕವೇ ಎಲ್ಲ ಅಲ್ಲ ಅಂತ. ತರ್ಕಿಸಿದ ಕಲ್ಪನೆ ದಿಟವೆಂದು ನಂಬುವರೆ ತರ್ಕಕ್ಕೆ ನಿಷ್ಠೆಯ ನೆಲೆಯೇ ಇಲ್ಲ ಅಂತಲ್ಲ. ತರ್ಕಕ್ಕೆ ಹೊಸ ತರ್ಕ ಪಡೆದೋಡಿಸುವುದಯ್ಯ ತರ್ಕದ ಸತ್ಯಕ್ಕೆ ಮೋರೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹೀಗೆ ಹೇಳ್ತಾ ಭಾವ ಬುದ್ಧಿಗಳೆರಡೆ ತಿಳುವಳಿಕೆಗೆ ಆಧಾರ, ಭಾವಕ್ಕೆ ಬುದ್ಧಿಯ ಬಾಕ್ಯ ನೇತ್ರ. ಈ ಭಾವ ಮತ್ತು ಬುದ್ಧಿಗಳ ಸಂಬಂಧ ಬೀಜ ಮತ್ತು ಬಳ್ಳಿಯ ಸಂಬಂಧ ಅಂತೆಲ್ಲ ಹೇಳ್ತಾ ಕೊನೆಗೆ ಅವ್ರು ಬಂದು ತಲುಪುವ ನಿಲುವೇನು ಅಂತ ಹೇಳಿದ್ರೆ, ಬಹಳ ಇಂಪಾರ್ಟೆಂಟ್ ಆದದ್ದು, ತಿಳಿಯುವುದು ತೀರುತ್ತಲೇ ತಿಳಿಯುವ ಮೈದಾಡುವುದು ಸತ್ಯವಯ್ಯ ಅಂತ ಒಂದು. ಬುದ್ಧಿಭಾವದ ಸೀಮೆ ಇಲ್ಲಿಗಾಯುತ್ತಯ್ಯ ಮುಂದೆ ದೇವರ ರಾಜ್ಯವಯ್ಯ. ಅಂದ್ರೆ ಬಿಯಾಂಡ್ ಅವರ್ ಸೆನ್ಸ್ ಒಂದು ಶಕ್ತಿ ಇದೆ, ಆ ಶಕ್ತಿಯೇ ದೈವಿಕತೆ ಅಂತ. ಈ ತರದ ಅವರ ವ್ಯಾಖ್ಯಾನ ಮತಶ್ರದ್ಧೆಯ ಸೀಮೆಯನ್ನು ದಾಟುವ ನೆಲೆಯಿತು ಅನ್ನೋದನ್ನ ಗುರುತಿಸಬೇಕು. ಅಂದ್ರೆ ರಿಲಿಜಿಯಾಸಿಟಿಯ ಪರಿವೇಶವನ್ನು ದಾಟುವಂಥದ್ದು ಅಂತ. ಇದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಕೊನೆಗೆ ಕಾವ್ಯ ಓದುವಾದಗಳೆಲ್ಲ ಶಕ್ತಿಯುಕ್ತಿಗಳೆಲ್ಲ ಮುಗಿದು ನಿಜ ನಿಂತದ್ದೇ ಭಾವಮುಕ್ತಿ ಅನ್ನುವ ಒಟ್ಟು ತಿಳಿವಿಗೆ ಬಂದು ಕಾವ್ಯ ನಿಲ್ಲು. ಹೀಗೆ ನಿಲ್ಲುವ ಈ ಕಾವ್ಯ ನಮ್ಮ ದರ್ಶನ ಪರಂಪರೆಯ ಒಂದು, ಅಂದ್ರೆ ಅರವಿಂದರು ಉಪನಿಷತ್ಗಳು ಗ್ರಹಿಸಿದ ದೈವಿಕತೆಯ ಅನುಭೂತಿಯ ಆವಿರ್ಭಾವದ ಒಟ್ಟು ಎಲ್ಲ ನೆಲೆಗಳ ಶೋಧನೆಯಾಗಿ ಕಾಣಿಸುತ್ತೆ. ನಾನು ಇಡೀ ಕವಿತೆಯನ್ನು ವ್ಯಾಖ್ಯಾನಿಸುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ, ಆದ್ರೆ ನಾನು ಅಂತಿಮ ತೀರ್ಮಾನ ಅಂತ ಹೇಳೋದಿಲ್ಲ. ಐ ಲೆಫ್ಟ್ ಇಟ್ ಇನ್ ಓಪನ್ ಎಂಡಿಂಗ್ ಬಿಕಾಸ್ ಹೊಸ ಚರ್ಚೆಗಳಿಗೆ ಅದು ಅವಕಾಶ ಕೊಡ್ಲಿ ಅಂತ. ಇದುವರೆಗೂ ನನ್ನನ್ನು ಇಲ್ಲಿ ಆಹ್ವಾನಿಸಿ ಮಾತಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ನನ್ನ ಕೃತಜ್ಞತೆ.